ಅಣ್ಣ, ನನ್ನ ಹೆಸರು ಹಂಸಗೀತ ಅಂತ. ನಾನೊಬ್ಬ ಲಿರಿಸಿಸ್ಟ್ ಅಣ್ಣ. ಇವನು ನನ್ನ ತಮ್ಮ ಅಣ್ಣ, ರಾಜ್ ಅಂತೇಳಿ. ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ತುಂಬ ಕಡೆ ಅಲಿದ್ವಿ, ಒಂದು ಚಾನ್ಸ್ ಸಿಗುತ್ತೇನೋ ಅಂತೇಳಿ. ಆದರೆ ಯಾರೂ ಚಾನ್ಸೇ ಕೊಡಲಿಲ್ಲ ಅಣ್ಣ. ಅದಕ್ಕೆ ನಾವೇ ಸಣ್ಣದಾಗಿ ಒಂದು ಸಾಂಗ್ ಮಾಡ್ಕೊಂಡಿದ್ದೀವಿ. ಇವಾಗ ಅದನ್ನು ಡೈರೆಕ್ಟ್ ಮಾಡಬೇಕು. ತುಂಬ ಲೋ ಬಡ್ಜೆಟ್ ಅಣ್ಣ. ಏನು ಸಾಂಗು? ಸರ್, RCB ಟೀಮ್ BSK ಮೇಲೆ ಒಂದು ಮ್ಯಾಚ್ ಸೋತಾಗ ಒಬ್ಬ BSK ಫ್ಯಾನ್ RCB ಫ್ಯಾನ್ಸ್ ಬಗ್ಗೆ ಕೆಟ್ಟ ಮಾತಾಡ್ತಾನೆ. ನಾವು ಈ ಸಾಂಗ್ನ RCB ಫ್ಯಾನ್ಸ್ ಪರವಾಗಿ ಒಂದು ರೆಸ್ಪಾನ್ಸ್ ಕೊಡಬೇಕು ಅಂತ ಮಾಡಿದ್ದೀವಿ. ಮತ್ತು ಈ ಸಾಂಗ್ನ ನಾನೇ ಕಂಪೋಸ್ ಮಾಡಿರೋದ್ರಿಂದ ಇಟ್ಸ್ ಎ ಮಿಕ್ಸ್ಚರ್ ಆಫ್ ವೆಸ್ಟರ್ನ್ ಪ್ಲಸ್ ಇಂಡಿಯನ್ ಎಮೋಷನ್ ಸರ್. ಅಯ್ಯೋ ದೇವ್ರೆ. ಅದೇ ಅಣ್ಣ, ನಾವು ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಸ್ನು ಟ್ರೈ ಮಾಡಿದ್ವಿ. ಎಲ್ಲ ಲಕ್ಷ ಕೇಳ್ತಾರಣ್ಣ. ಹೋಗ್ಲಿ, ಈ ಇನ್ಸ್ಟಾಗ್ರಾಮು ರೀಲ್ಸ್ ಅವ್ರನ್ನ ಕೇಳೋಣ ಅಂದ್ಕೊಂಡ್ರೆ ನನ್ನ ಮಕ್ಕಳು ಪಬ್ಬು ಕನ್ಸರ್ಟು ಅಂತ ಬ್ಯುಸಿ ಆಗವ್ರೆ. ಸೂಪರ್ ಸಾಂಗು ಮಾಡೋಣ ಬ್ರದರ್ ಅಂತಾರೆ, ಆದರೆ ಒಬ್ಬ ನನ್ನ ಮಗನೂ ಬರಲ್ಲ ಅಣ್ಣ. ಕ್ಯಾಬ್ ಬುಕ್ ಮಾಡಿ, ಸ್ಟುಡಿಯೋ ಬುಕ್ ಮಾಡಿ, ದುಡ್ಡು ಕೊಡ್ತೀವಿ ಬನ್ನಿಬ್ರು ಅಂದ್ರೂ ಯಾರೂ ಬರಲ್ಲ ಸರ್. ಎಲ್ಲ ಆ ಶೋ ಇದೆ ಈ ಶೋ ಇದೆ ಅಂತ ಕಾಲ್ ಕಟ್ ಮಾಡ್ತಾರೆ. ನನಗೊಬ್ಬ ಹುಡುಗ ಗೊತ್ತಿದ್ದಾನೆ. ಹೀ ಈಸ್ ಎ ವೆರಿ ಟ್ಯಾಲೆಂಟೆಡ್ ಫೆಲೋ. ಅವನದೇ ಒಂದು ಬ್ಯಾಂಡ್ ಇದೆ. ಹೀ ಈಸ್ ಎ ಗ್ರೇಟ್ ಸಿಂಗರ್ ಆ್ಯಂಡ್ ಅನ್ ಎಲೆಕ್ಟ್ರಿಕ್ ಗಿಟಾರಿಸ್ಟ್ ಟು. ಅವನ ಕೈ ಬೆರಳಲ್ಲಿ ಅದೇನೋ ಮ್ಯಾಜಿಕ್ ಇಟ್ಕೊಂಡಿದ್ದಾನೆ. I've been dreaming on in my head like I've seen it. A life worth living is a life. ಅವನು ಬಾಯ ಹತ್ರ ಮೈಕ್ ಇಟ್ಕೊಳ್ಳೋದೇ ಒಂದು ಸ್ಟೈಲು. Got a taste, can't erase bitterness in my face. Work a job every day till your dreams fade away. Like a card, never change. Play the game that we say. I need a break. ಅವನ ಬಾಯಿಂದ ಬರೋದು ಬರೀ ವಾಯ್ಸ್ ಅಲ್ಲ ಕಣ್ರಿ. ಅವನಮ್ಮನ್ ಕಿತ್ತಾಕ್ ನಾನು ನೋಡಿ ನಿಮ್ಮ ಲಿರಿಕ್ಸ್ನ. ಲೇ, ಎಲ್ಲೋಗಿದ್ರಲ್ಲೇ? ಅಲ್ಲಿ ಕೆಲ್ಸಕ್ಕೆ ಬರಬೇಕು, ಪೇಂಟಿಗೆ ಬರೋ ನನ್ನ ಮಕ್ಕಳ. ನಿಮ್ಮನ್ನೆಲ್ಲ ಕರ್ಕೊಂಡು ವೇಸ್ಟ್ ಸಾಯ್ಬೇಕು. ಬೇಗ ಬರೀ ಕೆಲಸಕ್ಕೆ. ಸಾಂಗ್ ರೆಡಿ ಇದೆಯಾ? ಕೊಡು. ಏಯ್, ಸೂಪರ್ ಆಗಿ ಮಾಡಿದ್ಯಾ ಕಣೋ. ಸಕ್ಕತ್ತಾಗಿದೆ. ಒಳ್ಳೆ ಟ್ಯೂನು. ಇದಕ್ಕೊಬ್ಬ ಒಳ್ಳೆ ಸಿಂಗರ್ ಸಿಕ್ಕದ ಅಂದ್ರೆ ನಮ್ಮನ್ ಅಲ್ಲಾಡ್ಸ್ಬಿಡೋಣ. ಮಾಡ್ತೀನೋ, ಹೆಂಗಾದ್ರೂ ಮಾಡ್ತೀನಿ.